ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ಸ್ವಾಗತ. ನಿನ್ನೆ ಭೂಗೋಳಶಾಸ್ತ್ರದ ಚಾಪ್ಟರ್ ವೈಸ್ ಅಂದರೆ 2 ಚಾಪ್ಟರ್ನ ನೋಡಿದ್ವಿ. ಇದು ಸೌರಮಂಡಲ ಮತ್ತು ಬ್ರಹ್ಮಾಂಡ. ಎರಡನೇದು ಭೂಮಿಯ ಚಲನೆಯ ಬಗ್ಗೆ, ಅಂದರೆ 20-40 ಕ್ವಶನನ್ನು ನೋಡಿದ್ವಿ. ಇವತ್ತು ಅಕ್ಷಾಂಶ, ರೇಖಾಂಶ, ಭೂಮಿಯ ಒಳರಚನೆ, ಶಿಲೆಗಳು, ಇದ್ರ ಬಗ್ಗೆ ಕ್ವಶನ್ ನೋಡ್ತಾ ಹೋಗೋಣ. 0 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕರ್ಕಾಟಕ ವೃತ್ತ, ಬಿ ಭೂಮಧ್ಯ ರೇಖೆ, ಸಿ ಮಕರ ವೃತ್ತ, ಡಿ ಆರ್ಕಿಟಿಕ್ ವೃತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಧ್ಯ ರೇಖೆ. 0 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನ ರೇಖಾಂಶ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ 0 ಡಿಗ್ರಿ ರೇಖಾಂಶವನ್ನು. ಮೂರನೇ ಕ್ವಶನು, ಒಟ್ಟು ಎಷ್ಟು ಅಕ್ಷಾಂಶಗಳಿವೆ? ಒಟ್ಟು ಎಷ್ಟು ಅಕ್ಷಾಂಶಗಳಿವೆ ಅಂದರೆ ಆಪ್ಷನ್ ಸಿ 181. ಆಪ್ಷನ್ ಸಿ. ಒಟ್ಟು ಎಷ್ಟು ರೇಖಾಂಶಗಳಿವೆ ಅಂದ್ರೆ ಆಪ್ಷನ್ ಡಿ 360 ರೇಖಾಂಶಗಳಿವೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಒಟ್ಟು ರೇಖಾಂಶಗಳ ಸಂಖ್ಯೆ 360. 5ನೇ ಕ್ವಶನ್ನು, ಭಾರತದ ಪ್ರಮಾಣಿತ ಸಮಯ IST ಯಾವ ರೇಖಾಂಶವನ್ನು ಆಧರಿಸಿದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಆಪ್ಷನ್ ಎ. 6ನೇ ಕ್ವಶನು, ಭೂಮಧ್ಯ ರೇಖೆಯ ಅಕ್ಷಾಂಶ ಎಷ್ಟು ಅಂತ ಕೇಳ್ಯಾರ. ಭೂಮಧ್ಯ ರೇಖೆಯ ಅಕ್ಷಾಂಶ ಎಷ್ಟು ಅಂದ್ರೆ ಇದಕ್ಕೆ 0 ಡಿಗ್ರಿ ಅಕ್ಷಾಂಶ. ಆಪ್ಷನ್ ಬಿ 0 ಡಿಗ್ರಿ ಅಕ್ಷಾಂಶ. 7ನೇ ಕ್ವಶನು, ಉತ್ತರ ಧ್ರುವದ ಅಕ್ಷಾಂಶ ಎಷ್ಟು ಅಂತ ಕೇಳ್ಯಾರ. ಉತ್ತರ ಧ್ರುವದ ಅಕ್ಷಾಂಶ 90 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಆಪ್ಷನ್ ಡಿ. 8ನೇ ಕ್ವಶನ್ನು, ದಕ್ಷಿಣ ಧ್ರುವದ ಅಕ್ಷಾಂಶ ಎಷ್ಟು ಅಂತ ಕೇಳ್ಯಾರ. ಇದಕ್ಕೆ ಆಪ್ಷನ್ ಎ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. 9ನೇ ಕ್ವಶನ್, ಕರ್ಕಾಟಕ ವೃತ್ತದ ಅಕ್ಷಾಂಶ ಎಷ್ಟು? ಕರ್ಕಾಟಕ ವೃತ್ತದ ಅಕ್ಷಾಂಶ ಎಷ್ಟು ಅಂದ್ರೆ ಆಪ್ಷನ್ ಎ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 10ನೇ ಕ್ವಶನು, ಮಕರ ವೃತ್ತದ ಅಕ್ಷಾಂಶ ಎಷ್ಟು ಅಂತ ಕೇಳ್ಯಾರ. 10ನೇ ಕ್ವಶನ್ ಆಪ್ಷನ್ ಬಿ 23.5 ಡಿಗ್ರಿ ದಕ್ಷಿಣ. 11ನೇದು, ಅಕ್ಷಾಂಶಗಳು ಯಾವ ದಿಕ್ಕಿನಲ್ಲಿ ವಿಸ್ತರಿಸಿವೆ ಅಂತ ಕೇಳ್ಯಾರ. ಆಪ್ಷನ್ ಬಿ ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸಿವೆ. ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸಿವೆ. ಆಪ್ಷನ್ ಬಿ. 12ನೇ ಕ್ವಶನು, ರೇಖಾಂಶಗಳು ಯಾವ ದಿಕ್ಕಿನಲ್ಲಿ ವಿಸ್ತರಿಸಿವೆ? ರೇಖಾಂಶಗಳು ಉತ್ತರದಿಂದ ದಕ್ಷಿಣಕ್ಕೆ ವಿಸ್ತರಿಸಿವೆ. 13ನೇ ಕ್ವಶನು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಸುಮಾರು ಯಾವ ರೇಖೆಯಲ್ಲಿದೆ? 13ನೇ ಕ್ವಶನು ಆಪ್ಷನ್ ಬಿ ಆಪ್ಷನ್ ಸಿ. 13ನೇ ಕ್ವಶನ್ ಆಪ್ಷನ್ ಸಿ. 14ನೇ ಕ್ವಶನು, ಭಾರತದ ಮೂಲಕ ಹಾದುಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? ಭಾರತದ ಮೂಲಕ ಹಾದುಹೋಗುವ ಪ್ರಮುಖ ಅಕ್ಷಾಂಶ ಕರ್ಕಾಟಕ ವೃತ್ತ. ಆಪ್ಷನ್ ಸಿ. 14ನೇ ಕ್ವಶನ್ಗೆ ಆಪ್ಷನ್ ಸಿ. 15ನೇ ಕ್ವಶನ್, ಕರ್ಕಾಟಕ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? 15ನೇ ಕ್ವಶನ್ ಆಪ್ಷನ್ ಸಿ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. 16ನೇ ಕ್ವಶನ್, ಸ್ಥಳೀಯ ಸಮಯವನ್ನು ಕಂಡುಹಿಡಿಯಲು ಮುಖ್ಯವಾಗಿ ಯಾವುದನ್ನು ಬಳಸುತ್ತಾರೆ? 16ನೇ ಕ್ವಶನ್ ಆಪ್ಷನ್ ಬಿ ರೇಖಾಂಶಗಳನ್ನು ಬಳಸ್ತೀವಿ ನಾವು. 17ನೇ ಕ್ವಶನ್, ಪ್ರತಿ 1 ಡಿಗ್ರಿ ರೇಖಾಂಶ ವ್ಯತ್ಯಾಸಕ್ಕೆ ಸಮಯದ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ಬಿ 4 ನಿಮಿಷ. 18ನೇ ಕ್ವಶನ್, ಭೂಮಿಯು ಒಟ್ಟು ಎಷ್ಟು ಡಿಗ್ರಿ ತಿರುಗಿದಾಗ 24 ಗಂಟೆಗಳು ಆಗುತ್ತವೆ ಅಂತ ಕೇಳ್ಯಾರ. 18ನೇದು ಆಪ್ಷನ್ ಸಿ 360 ಡಿಗ್ರಿ. 19ನೇ ಕ್ವಶನ್, ಅಕ್ಷಾಂಶಗಳನ್ನು ಮುಖ್ಯವಾಗಿ ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತ ಕೇಳ್ಯಾರ. 19ನೇದು ಆಪ್ಷನ್ ಬಿ ಉತ್ತರ ದಕ್ಷಿಣ ಸ್ಥಾನ. 20ನೇ ಕ್ವಶನ್, ರೇಖಾಂಶಗಳನ್ನು ಮುಖ್ಯವಾಗಿ ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂದ್ರೆ ಆಪ್ಷನ್ ಬಿ ಸಮಯ ಮತ್ತು ಪೂರ್ವ ಪಶ್ಚಿಮ ಸ್ಥಾನವನ್ನು ಅಳೆಯಲು ಬಳಸ್ತೀವಿ ನಾವು ರೇಖಾಂಶಗಳನ್ನ. ಆಪ್ಷನ್ ಬಿ. ನಿಮ್ಮ ಉತ್ತರಗಳನ್ನ ಹೀಗೆ ABCD ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ನೆಕ್ಸ್ಟ್ ಚಾಪ್ಟರು ಭೂಮಿಯ ಒಳರಚನೆ ಬಗ್ಗೆ ನೋಡೋಣ. ನೆಕ್ಸ್ಟ್ ಚಾಪ್ಟರನ್ನು ಭೂಮಿಯ ಒಳರಚನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭೂಮಿಯ ಒಳರಚನೆ ಬಗ್ಗೆ ಮೊದಲನೇ ಕ್ವಶನ್ನು, ಭೂಮಿಯ ಅತ್ಯಂತ ಹೊರಗಿನ ಪದರ ಯಾವುದು? ಭೂಮಿಯ ಅತ್ಯಂತ ಹೊರಗಿನ ಪದರ ಆಪ್ಷನ್ ಬಿ. ಎರಡನೇದು, ಭೂಮಿಯ ಮಧ್ಯದ ಪದರ ಯಾವುದು? ಭೂಮಿಯ ಮಧ್ಯದ ಪದರ ಆಪ್ಷನ್ ಬಿ. ಭೂಮಿಯ ಅತ್ಯಂತ ಒಳಗಿನ ಪದರ ಯಾವುದು? ಆಪ್ಷನ್ ಸಿ ಕೇಂದ್ರ ಭಾಗ ಕೋರ್. ಭೂಮಿಯ ಅತಿ ತೆಳುವಾದ ಪದರ ಯಾವುದು? ತೆಳುವಾದ ಪದರ ಆಪ್ಷನ್ ಎ ಭೂಪದರ. ಇದು 4ನೇ ಕ್ವಶನ್ಗೆ ಆಪ್ಷನ್ ಎ ಭೂಪದರ. ಭೂಮಿಯ ಅತ್ಯಂತ ದಪ್ಪವಾದ ಪದರ ಯಾವುದು ಅಂದರೆ ಆಪ್ಷನ್ ಬಿ ಮ್ಯಾಂಟಲ್. ಭೂಮಿಯ ಅತ್ಯಂತ ದಪ್ಪವಾದ ಪದರ ಮ್ಯಾಂಟಲ್. ಆಪ್ಷನ್ ಬಿ. 6ನೇ ಕ್ವಶನ್, ಭೂಮಿಯ ಕೇಂದ್ರ ಭಾಗದಲ್ಲಿ ಮುಖ್ಯವಾಗಿ ಯಾವ ಲೋಹಗಳಿವೆ ಅಂದರೆ ಕಬ್ಬಿಣ ಮತ್ತು ನಿಕ್ಕಲ್. ಆಪ್ಷನ್ ಬಿ
ಕಬ್ಬಿಣ ಮತ್ತು ನಿಕ್ಕಲ್ಲಿದೆ. 6ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನಿಫೆ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ನಿಫೆ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮ್ಯಾಂಟಲ್ಗೆ ಸಂಬಂಧಿಸಿದೆ. 8ನೇ ಕ್ವಶನ್, ಭೂಕಂಪದ ಅಲೆಗಳನ್ನು ಅಧ್ಯಯನ ಮಾಡುವ ಮೂಲಕ ಮುಖ್ಯವಾಗಿ ಯಾವುದನ್ನು ತಿಳಿಯಲಾಗಿದೆ? 8ನೇ ಕ್ವಶನ್ಗೆ ಆಪ್ಷನ್ ಸಿ ಹವಾಮಾನ. 9ನೇ ಕ್ವಶನ್, ಮ್ಯಾಂಟಲ್ ಮತ್ತು ಕೇಂದ್ರ ಭಾಗದ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಿ ಗುಟೆನ್ಬರ್ಗ್ ಅಸಂತತಿ ಅಂತ ಕರಿತೀವಿ. 10ನೇದು, ಭೂಪದರ ಮತ್ತು ಮ್ಯಾಂಟಲ್ ನಡುವಿನ ಗಡಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಿ ಮೋಹ ಸಂತತಿ ಅಂತ ಕರಿತೀವಿ. 11ನೇದು, ಒಳಕೇಂದ್ರ ಇನ್ನರ್ ಕೋರ್ ಯಾವ ಸ್ಥಿತಿಯಲ್ಲಿದೆ? ಇನ್ನರ್ ಕೋರ್ ಯಾವ ಸ್ಥಿತಿಯಲ್ಲಿದೆ ಅಂದ್ರೆ ಘನ ಸ್ಥಿತಿಯಲ್ಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ. 12ನೇ ಕ್ವಶನ್, ಹೊರಕೇಂದ್ರ ಔಟರ್ ಕೋರ್ ಯಾವ ಸ್ಥಿತಿಯಲ್ಲಿದೆ ಅಂದ್ರೆ ದ್ರವ ಸ್ಥಿತಿಯಲ್ಲಿದೆ. ಆಪ್ಷನ್ ಬಿ. ಭೂಮಿಯ ಕಾಂತಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಮುಖ್ಯವಾಗಿ ಯಾವ ಪದರದಿಂದ ಉಂಟಾಗುತ್ತದೆ ಅಂದ್ರೆ ಆಪ್ಷನ್ ಸಿ ಹೊರಕೇಂದ್ರ. ಖಂಡೀಯ ಭೂಪದರ ಮುಖ್ಯವಾಗಿ ಯಾವುದರಿಂದ ಕೂಡಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಸಿಯಾಲ್ನಿಂದ ಕೂಡಿದೆ. ಸಾಗರೀಯ ಭೂಪದರ ಮುಖ್ಯವಾಗಿ ಯಾವುದರಿಂದ ಕೂಡಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಸೈಮ. ಭೂಮಿಯ ಒಳಭಾಗದ ಉಷ್ಣತೆಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಆಪ್ಷನ್ ಬಿ ಭೂಶಾಖ ಅಂತ ಕರಿತೀವಿ. ಭೂಮಿಯ ಒಳರಚನೆಗೆ ಬಗ್ಗೆ ಮಾಹಿತಿ ಪಡೆಯಲು ಅತ್ಯಂತ ಮುಖ್ಯವಾದ ಸಾಧನ ಯಾವುದು ಅಂದ್ರೆ ಆಪ್ಷನ್ ಬಿ ಭೂಕಂಪದ ಅಲೆಗಳು. ಭೂಪದರದ ಸರಾಸರಿ ದಪ್ಪ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಎ 5ರಿಂದ 70 ಕಿಲೋಮೀಟರ್. ಭೂಮಿಯ ಅತ್ಯಂತ ಬಿಸಿಯಾದ ಭಾಗ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಕೇಂದ್ರ ಭಾಗ. ಭೂಮಿಯ ಅತ್ಯಂತ ಬಿಸಿಯಾದ ಭಾಗ ಕೇಂದ್ರ ಭಾಗ. ಭೂಮಿಯ ಒಳಭಾಗದ ಅಧ್ಯಯನವನ್ನು ಮುಖ್ಯವಾಗಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಲಾಗಿದೆ ಅಂದರೆ ಆಪ್ಷನ್ ಎ ಭೂವಿಜ್ಞಾನಕ್ಕೆ ಸಂಬಂಧಿಸಲಾಗಿದೆ. ಈಗ ನೆಕ್ಸ್ಟು ಶಿಲೆಗಳ ಬಗ್ಗೆ ನೋಡ್ತಾ ಹೋಗೋಣ. ಶಿಲೆಗಳಲ್ಲಿ ಮೊದಲನೇ ಕ್ವಶನ್ನ ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಆನ್ಸರನ್ನು ABCD ಅಂತೇಳಿ ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟು ಶಿಲೆಗಳ ಬಗ್ಗೆ ನೋಡ್ತಾ ಹೋಗೋಣ. ಶಿಲೆಗಳಲ್ಲಿ ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ನಿನ್ನೆ ತರಗತಿಯಲ್ಲಿ ನಾವು ಭಾಗ 1 ಭಾಗ 2 ಅಂದರೆ 40 ಕ್ವಶನನ್ನು ನೋಡಿದ್ವಿ. ಇವತ್ತು 60 ಕ್ವಶನನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ 1ನೇ ಕ್ವಶನ್ ಮಿಸ್ ಆಗಿದೆ. 2ನೇ ಕ್ವಶನು ಭೂಮಿಯ ಪದರದ. 3ನೇ ಕ್ವಶನು ಶಿಲೆಗಳನ್ನು ಮುಖ್ಯವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ 3. ಶಿಲಾರಸದ ತಣ್ಣಗಾಗುವಿಕೆಯಿಂದ ಉಂಟಾಗುವ ಶಿಲೆಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಬಿ ಅಗ್ನಿಜ ಶಿಲೆಗಳು. 4ನೇ ಕ್ವಶನ್ ಬಿ ಅಗ್ನಿಜ ಶಿಲೆಗಳು. 5ನೇ ಕ್ವಶನ್ ಭೂಮಿಯ ಮೊದಲ ಶಿಲೆಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಬಿ ಅಗ್ನಿಜ ಶಿಲೆಗಳು. ಭೂಮಿಯ ಮೊದಲ ಶಿಲೆಗಳು ಅಗ್ನಿಜ ಶಿಲೆಗಳು. ಗ್ರಾನೈಟ್ ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ ಗ್ರಾನೈಟ್ ಅಗ್ನಿಜ ಶಿಲೆಗಳು. 7ನೇದು ಬಾಸಲ್ಟ್ ಯಾವ ವಿಧದ ಶಿಲೆ ಅಂತ ಹೇಳಿದ್ರೆ ಅವಸಾದಿ ಅಂತ ಕರಿತೀವಿ. 7ನೇ ಕ್ವಶನ್ ಮರಳುಗಲ್ಲು ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ ಮರಳುಗಲ್ಲು ಅವಸಾದಿ ಶಿಲೆ, ಅದು ಆಪ್ಷನ್ ಬಿ. 9ನೇ ಸುಣ್ಣದ ಕಲ್ಲು ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಅವಸಾದಿ ಶಿಲೆ. 10ನೇ ಕ್ವಶನ್ ಕಲ್ಲಿದ್ದಲು ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ 9ನೇದು. 10ನೇದು ಬಿ. 11ನೇದು ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಯಿಂದ ಉಂಟಾಗುವ ಶಿಲೆಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಸಿ ರೂಪಾಂತರ ಶಿಲೆಗಳು. 12ನೇದು ಅಮೃತ ಶಿಲೆ ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ ಆಪ್ಷನ್ ಸಿ ರೂಪಾಂತರ ಶಿಲೆ. ಅಮೃತ ಶಿಲೆ ರೂಪಾಂತರ ಶಿಲೆ. ಸ್ಲೇಟ್ ಯಾವ ವಿಧದ ಶಿಲೆ? 13ನೇ ಕ್ವಶನ್ ಸ್ಲೇಟ್ ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ ಆಪ್ಷನ್ ಸಿ ರೂಪಾಂತರ ಶಿಲೆ. 14ನೇ ಕ್ವಶನು ಕ್ವಾರ್ಟ್ರೈಸ್ ಯಾವ ವಿಧದ ಶಿಲೆ ಅಂತ ಕೇಳಿದ್ರೆ 14ನೇ ಕ್ವಶನ್ ಅದು ಸಿ ರೂಪಾಂತರ ಶಿಲೆ ಅದು ಕೂಡ. 15ನೇದು ಶಿಲೆಗಳ ನಿರಂತರ ಬದಲಾವಣೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಬಿ ಶಿಲಾಚಕ್ರ ಅಂತೇಳಿ ಕರಿತೀವಿ ನಾವು, ರಾಕ್ ಸೈಕಲ್ ಅಂತ. 16ನೇದು ಜೀವಿಗಳ ಅವಶೇಷಗಳು ಹೆಚ್ಚಾಗಿ ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ? ಯಾವ ಶಿಲೆಗಳಲ್ಲಿ ಅಂದರೆ ಅವಸಾದಿ ಶಿಲೆಗಳಲ್ಲಿ. ಆಪ್ಷನ್ ಬಿ. ಶಿಲೆಗಳ ಅತಿ ದೊಡ್ಡ ಘಟಕ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಖನಿಜ. ಶಿಲೆಗಳ ಅತಿ ದೊಡ್ಡ ಘಟಕ ಯಾವುದು ಅಂದರೆ ಖನಿಜ, ಆಪ್ಷನ್ ಎ. 18ನೇದು ಗ್ರಾನೈಟ್ನಲ್ಲಿ ಹೆಚ್ಚಾಗಿ ಕಂಡುಬರುವ ಖನಿಜ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಕ್ವಾರ್ಟ್ಜ್, ಆಪ್ಷನ್ ಎ. ಕೆಳಗಿನವುಗಳಲ್ಲಿ ರೂಪಾಂತರ ಶಿಲೆ ಯಾವುದು? ಕೆಳಗಿನವುಗಳಲ್ಲಿ ರೂಪಾಂತರ ಶಿಲೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ. 20ನೇದು ಭಾರತದ ಪ್ರಸಿದ್ಧ ಅಮೃತ ಶಿಲೆಯಿಂದ ನಿರ್ಮಿಸಲಾದ ಸ್ಮಾರಕ ಯಾವುದು ಅಂದರೆ ತಾಜ್ ಮಹಲ್, ಆಪ್ಷನ್ ಬಿ ತಾಜ್ ಮಹಲ್. ಇನ್ನು ಇದು 5ನೇ ಚಾಪ್ಟರ್ ಮುಗಿದಿದೆ. ಇನ್ನು ಪ್ರಮುಖ ಚಾಪ್ಟರ್ಗಳಿವೆ ಅಂದರೆ ಭೂಗೋಳಶಾಸ್ತ್ರದ ಮೇಲೆ
ಪ್ರತಿಯೊಂದು ಚಾಪ್ಟರಿಂದ 20 ಕ್ವಶನನ್ನು ತೊಗೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾಳೆಯಿಂದ ಮತ್ತು ನೆಕ್ಸ್ಟ್ ಚಾಪ್ಟರಿಂದ ತೊಗೊಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.